ದೇಶದ ಆರ್ಥಿಕತೆಯ ದಿಕ್ಕು ಬದಲಿಸಿದ ಹರಿಕಾರ. ನವಭಾರತದ ನಿರ್ಮಾತೃಗೆ ಇಡೀ ವಿಶ್ವದ ನಮನ. ಮಹಾಮೌನಿಯದ್ದು ಸಾಧನೆಯೇ ಮಾತು, ಮರೆಯಾದ ಮನಮೋಹನ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ತಮ್ಮ 92ನೇ ವಯಸ್ಸಿನಲ್ಲಿ ಸಾವನ್ನಪ್ಪಿದ್ದಾರೆ. ಅವರಿಗೆ ಅಂತಿಮ ನಮನವನ್ನ ಸಲ್ಲಿಸಲಾಗ್ತಾ ಇದೆ. ಮಾಜಿ ಪ್ರಧಾನಮಂತ್ರಿ ಡಾಕ್ಟರ್ ಸಿಂಗ್ಗೆ ಅಂತಿಮ ನಮನವನ್ನ ಸಲ್ಲಿಸಲಾಗ್ತಾ ಇದೆ. ಮನಮೋಹನ್ ಸಿಂಗ್ ನಿವಾಸದತ್ತ ಗಣ್ಯಾತಿ ಗಣ್ಯರು ಆಗಮಿಸ್ತಾ ಇದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಾಹುಲ್ ಗಾಂಧಿ, ಖರ್ಗೆ ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಇನ್ನು ನಾಳೆ ಎಐಸಿಸಿ ಕಚೇರಿಯಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ನಾಳೆ ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆ ತನಕ ಅಂತಿಮ ದರ್ಶನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ನಾಳೆ ಎಐಸಿಸಿ ಕಚೇರಿಯಲ್ಲಿ ಶ್ರದ್ಧಾಂಜಲಿಯನ್ನ ಕೂಡ ಸಲ್ಲಿಕೆ ಮಾಡಲಾಗುತ್ತೆ. ನವದೆಹಲಿಯಲ್ಲಿರ್ತಕ್ಕಂಥ ಎಐಸಿಸಿ ಕಚೇರಿ, ಈ ಕಚೇರಿಯಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇವತ್ತು ಭಾರತಕ್ಕೆ ಮನಮೋಹನ್ ಸಿಂಗ್ ಅವರ ಪುತ್ರಿ ಆಗಮಿಸ್ತಾ ಇದ್ದಾರೆ. ಅಮೆರಿಕದ ನಿವಾಸಿಯಾಗಿರ್ತಕ್ಕಂಥ ಅವರ ಪುತ್ರಿ ಕೂಡ ಆಗಮಿಸ್ತಾ ಇದ್ದಾರೆ. ನಾಳೆ ಎಐಸಿಸಿ ಕಚೇರಿಯಲ್ಲಿ ಅಂತಿಮ ದರ್ಶನವನ್ನು ಅವರು ಕೂಡ ಪಡೆದುಕೊಳ್ತಾರೆ. ಯಾಕಂದ್ರೆ ಅಮೆರಿಕದಿಂದ ಭಾರತಕ್ಕೆ ಬರಬೇಕಂದ್ರೆ ಕನಿಷ್ಠ ಪಕ್ಷ 16ರಿಂದ 20 ಗಂಟೆಗಳು ಬೇಕಾಗುತ್ತೆ. ಹೀಗಾಗಿ ಅವರು ಆಗಮಿಸಿದ ಬಳಿಕ ನಾಳೆ ಎಐಸಿಸಿ ಕಚೇರಿಯಲ್ಲಿ ಅಂತಿಮ ದರ್ಶನವನ್ನ ಪಡೆದುಕೊಳ್ತಾರೆ. 92 ವರ್ಷ, ಅತ್ಯದ್ಭುತವಾಗಿರ್ತಕ್ಕಂಥ ಸಾಧನೆಗಳು ಆರ್ಥಿಕ ರಂಗದಲ್ಲಿ, ಆರ್ಥಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. 1990ರ ಸಂದರ್ಭವನ್ನು ನಾವು ನೆನೆಸಿಕೊಳ್ಬೇಕು. ಆ ಸಂದರ್ಭದಲ್ಲಿ ಭಾರತದ ಆರ್ಥಿಕತೆ ಬಹುತೇಕವಾಗಿ ಕುಸಿದು ಹೋಗಿರುತ್ತೆ. ಇನ್ನು 1 ತಿಂಗಳು ಕೂಡ ಭಾರತವನ್ನು ನಡೆಸೋದು ಹೇಗೆ ಅನ್ನುವಂಥ ಚಿಂತೆ ಕಾಡೋದಕ್ಕೆ ಶುರುವಾಗಿರುತ್ತೆ ಅವತ್ತಿನ ಪ್ರಧಾನಿಯಾಗಿರ್ತಕ್ಕಂಥ PV ನರಸಿಂಹರಾವ್ ಅವರಿಗೆ. ಯಾಕಂದ್ರೆ ಅಲ್ಲಿಯವರೆಗಿನ ಸರ್ಕಾರಗಳಲ್ಲಿ ತಂದಂಥ ಸಾಕಷ್ಟು ವಿಚಾರಗಳು, ಸಾಕಷ್ಟು ಆರ್ಥಿಕ ಅಸ್ಥಿರತೆ, ಆರ್ಥಿಕವಾಗಿರ್ತಕ್ಕಂಥ ಶಿಸ್ತು ಇಲ್ಲದೆ ಇರುವಂಥದ್ದು ಭಾರತದ ಆರ್ಥಿಕ ವ್ಯವಸ್ಥೆಯನ್ನ ಪಾತಾಳಕ್ಕೆ ನೂಕಿರುತ್ತೆ. ಅಂಥ ಕಠಿಣ ಪರಿಸ್ಥಿತಿಯಲ್ಲಿ ಭಾರತ ದೇಶದ ವಿತ್ತ ಸಚಿವರಾಗಿ ಅಧಿಕಾರವನ್ನು ವಹಿಸಿಕೊಳ್ತಾರೆ ಮನಮೋಹನ್ ಸಿಂಗ್ ಅವರು. ಅದಾದ ಬಳಿಕ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ LPG ಕ್ರಾಂತಿಗೆ ನಾಂದಿಯನ್ನ ಹಾಡಲಾಗುತ್ತೆ. LPG ಅಂದ್ರೆ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ಭಾರತ ತೆಗೆದುಕೊಳ್ಳುತ್ತೆ, ಜಾಗತೀಕರಣಕ್ಕೆ ತೆರೆದುಕೊಳ್ಳುತ್ತೆ, ಉದಾರೀಕರಣಕ್ಕೆ ತೆರೆದುಕೊಳ್ಳುತ್ತೆ, ಅದೇ ರೀತಿಯಾಗಿ ಖಾಸಗೀಕರಣಕ್ಕೆ ಕೂಡ ತೆರೆದುಕೊಳ್ಳುತ್ತೆ ಭಾರತದ ಆರ್ಥಿಕತೆ. ಅದಾದ ಬಳಿಕ ಒಂದೊಂದೇ ಮಜಲನ್ನ ಸಾಧಿಸ್ತಾ ಭಾರತದ ಆರ್ಥಿಕತೆ ಬರೋದಕ್ಕೆ ಶುರುವಾಗುತ್ತೆ. 1990ರಿಂದ 2007ರವರೆಗೂ ಸುಮಾರು 17 ವರ್ಷ ಕಾಲಾವಕಾಶ ಬೇಕಾಗುತ್ತೆ ಭಾರತ ಮೊಟ್ಟ ಮೊದಲ ಬಾರಿಗೆ 1 ಟ್ರಿಲಿಯನ್ ಎಕಾನಮಿ ಆಗೋದಕ್ಕೆ. ಇವತ್ತು ಭಾರತದ ಆರ್ಥಿಕತೆ ಸಾಕಷ್ಟು ಸದೃಢವಾಗಿದೆ. ಬಹುತೇಕವಾಗಿ 4 ಟ್ರಿಲಿಯನ್ ಎಕಾನಮಿಯನ್ನ ಇನ್ನೇನು ಕೆಲವೇ ದಿನಗಳಲ್ಲಿ ತಲುಪಿಬಿಡ್ತೀವಿ. ಜಪಾನ್ ಅಂತ ದೇಶವನ್ನ ಕೂಡ ಹಿಂದಾಗುತ್ತೆ ಭಾರತ. ಆದರೆ ಹೀಗೆ ಭಾರತ ಆರ್ಥಿಕವಾಗಿ ಸಬಲರಾಗಬೇಕಾದಾಗ ಅದರ ಹಿಂದೆ ಸಾಕಷ್ಟು ಜನರ ಕೊಡುಗೆ ಇದೆ. ಅದರಲ್ಲೂ ಪ್ರಮುಖವಾಗಿ PV ನರಸಿಂಹರಾವ್ ಪ್ರಧಾನಿ ಇದ್ದಂಥವರು. ಆ ಸಂದರ್ಭದಲ್ಲಿ ಅವರು ಆಯ್ಕೆ ಮಾಡಿದಂಥ ಮನಮೋಹನ್ ಸಿಂಗ್ ಅವರು. ಮನಮೋಹನ್ ಸಿಂಗ್ ಅವರು ತೆಗೆದುಕೊಂಡಂಥ ಆ ನಿರ್ಧಾರಗಳು ಭಾರತದ ಆರ್ಥಿಕ ವ್ಯವಸ್ಥೆಗೆ ಒಂದು ಹೊಸ ದಿಕ್ಕನ್ನು ಕೊಡೋದಕ್ಕೆ ಶುರು ಮಾಡುತ್ತೆ. ಇನ್ಫ್ಯಾಕ್ಟ್ ಅವತ್ತು ವಿಪಕ್ಷಗಳು ಸಾಕಷ್ಟು ವಿರೋಧವನ್ನ ಮಾಡ್ತವೆ. ಈ ರೀತಿಯಾಗಿರ್ತಕ್ಕಂಥ ಆರ್ಥಿಕತೆ ಭಾರತಕ್ಕೆ ಸರಿಯಲ್ಲ, ಭಾರತಕ್ಕೆ ಮಲ್ಟಿನ್ಯಾಷನಲ್ ಕಂಪ್ನಿಗಳು ಬರುವಂಥದ್ದು, ಮಲ್ಟಿನ್ಯಾಷನಲ್ ಕಂಪ್ನಿಗಳು ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡುವಂಥದ್ದು ಮತ್ತೊಂದು ರೀತಿಯ ಸ್ವಾತಂತ್ರ್ಯ ಹರಣಕ್ಕೆ ಕಾರಣ ಆಗಬಹುದು ಅನ್ನುವಂಥ ಆಕ್ಷೇಪವನ್ನು ವಿಪಕ್ಷಗಳು ವ್ಯಕ್ತಪಡಿಸ್ತಾ ಇರ್ತವೆ. ಆದರೆ ಎಲ್ಲವನ್ನ ಮೆಟ್ಟಿ ನಿಂತು ದೊಡ್ಡ ಮಟ್ಟದ ಸಾಧನೆಗೆ ನಾಂದಿಯನ್ನು ಹಾಡ್ತಾರೆ ಮನಮೋಹನ್ ಸಿಂಗ್ ಮತ್ತೆ PV ನರಸಿಂಹರಾವ್ ಅವರು.